ಮಾಹಿತಿಗೆ ಮುಂದಿನ ಸುದ್ದಿಯತ್ತ ಗಮನ ಕೊಡೋಣ. ಬಂದ್ ಬಂದ್ ಬಂದ್, ಅಖಂಡ ಕರ್ನಾಟಕ ಬಂದ್. ವಾಟಾಳ್ ನಾಗರಾಜ್ ಒಬ್ರು ಹೇಳಿದ ಮಾತ್ರಕ್ಕೆ ಬಂದ್ ಆಗ್ಬಿಡುತ್ತಾ ಕರ್ನಾಟಕ? ಬಂದ್ಗೆ ಎಲ್ಲಾ ಸಂಘಟನೆಯವರ ನಡುವೆ ಒಮ್ಮತ ಮೂಡಿದೆಯಾ? ಶನಿವಾರ ನಿಜವಾಗ್ಲೂ ಬಂದ್ ಆಗುತ್ತಾ? ಬಂದಿದ್ರೆ ಏನಿರುತ್ತೆ ಏನಿರಲ್ಲ, ಆ ಕುರಿತ ಒಂದು ರಿಪೋರ್ಟ್ ಎಲ್ಲಿದೆ ನೋಡಿ. ಬಂದ್ ಬಂದ್, ಶನಿವಾರ ಕರ್ನಾಟಕ ಬಂದ್. ಬಂದ್ಗೆ ಸಂಘಟನೆಗಳ ನೈತಿಕ ಬೆಂಬಲ ಅಷ್ಟೇನಾ? ಬೆಳಗಾವಿಯಲ್ಲಿ ಕನ್ನಡಿಗ ಕಂಡಕ್ಟರ್ ಮೇಲಿನ ಎಂಇಎಸ್ ಪುಂಡರ ದೌರ್ಜನ್ಯ ಖಂಡಿಸಿ ಕನ್ನಡದ ಕಟ್ಟಾಳು ವಾಟಾಳ್ ನಾಗರಾಜ್ ಕರ್ನಾಟಕ ಬಂದ್ಗೆ ಕರೆ ನೀಡಿದ್ರು. ಏನೇ ಆದ್ರೂ ಮಾರ್ಚ್ 22ಕ್ಕೆ ಬಂದ್ ಮಾಡಿಯೇ ಸಿದ್ಧ, ಯಾವುದೇ ಬದಲಾವಣೆ ಇಲ್ಲ ಅಂತ ಕಟ್ಟಿ ಮುರಿದಂಗೆ ಹೇಳಿದ್ರು. ಇದೀಗ ಆ ಬಂದ್ಗೆ 2 ದಿನ ಮಾತ್ರ ಬಾಕಿ ಇದೆ. ಆದ್ರೆ ಈ ಬಂದ್ಗೆ 10 ಹಲವು ಸಂಘಟನೆಗಳು ನೈತಿಕ ಬೆಂಬಲ ಕೊಟ್ಟಿದ್ರೆ, ಕೆಲ ಸಂಘಟನೆಗಳ ಬಂದ್ಗೆ ಅಪಸ್ವರ ಎತ್ತಿದೆ. ಬಂದ್ಗೆ ಹೋಟೆಲ್ ಸಂಘಟನೆ ನೈತಿಕ ಬೆಂಬಲ. ಬಂದ್ ದಿನ ಬದಲಿಸುವಂತೆ ಕ್ಯಾಂಪ್ಸ್ ಮನವಿ. ಮಾರ್ಚ್ 22ರ ಕರ್ನಾಟಕ ಬಂದ್ಗೆ ಹೋಟೆಲ್ ಅಸೋಸಿಯೇಷನ್ ಕೇವಲ ನೈತಿಕ ಬೆಂಬಲ ನೀಡಿದೆ. ಇನ್ನು ಖಾಸಗಿ ಸಾರಿಗೆ ಒಕ್ಕೂಟದ ನಿರ್ಧಾರ ನಾಳೆ ತಿಳಿಯಲಿದೆ. ಈ ಮಧ್ಯೆ ಖಾಸಗಿ ಶಾಲೆಗಳ ಒಕ್ಕೂಟ ಬಂದ್ ದಿನ ಬದಲಿಸುವಂತೆ ಮನವಿ ಮಾಡಿದೆ. ಹೋಟೆಲ್ ಉದ್ಯಮ ಅಗತ್ಯ ಸೇವೆ ಅಡಿಯಲ್ಲಿ ಬರುವುದರಿಂದ ಹಾಗೂ ಜನಸಾಮಾನ್ಯರಿಗೆ ಆಗಿಂದಾಗೆ ಆಹಾರ ಪೂರೈಸಬೇಕಾಗುವುದರಿಂದ 22ರ ಬಂದಿನಲ್ಲಿ ನಾವು ನೈತಿಕ ಬೆಂಬಲ ಕೊಡಲಿದ್ದೇವೆ. ಪರೀಕ್ಷೆ ಆದ ನಂತರ ಅಥವಾ ಅದಕ್ಕಿಂತ ಮುಂಚೆ ಈ ಒಂದು ಬಂದ್ಗಳು ಮಾಡಿದ್ರೆ ಒಳ್ಳೆಯದು ಅನ್ನತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಇನ್ನೂ ಒಂದು ನಾವು ಸಭೆಯನ್ನು ಸೇರ್ತಾ ಇದ್ದೀವಿ. ನಾಳೆ ಈ ಸಭೆಯನ್ನು ಸೇರಿ ನಾಳೆ ಉಳಿದಂಥ ಎಲ್ಲ ಅಧ್ಯಕ್ಷರುಗಳ ಜೊತೆ ಮಾತಾಡಿ ಸಂಪೂರ್ಣವಾದಂಥ ಬೆಂಬಲ ಯಾವ ರೀತಿಯಲ್ಲಿ ನಾವು ಕೊಡ್ಬೋದು, ಈ ಶಾಲೆಗೆ ಸಂಬಂಧ ಬಿಟ್ಟಂತೆ ಸೀಮಿತವಾಗಿ ನಾವು ಬಿಟ್ಟು ಬೇರೆ ಏನಾದರೂ ಕೊಡಬೇಕಾ ಅನ್ನೋದನ್ನು ನಾಳೆ ಸಭೆಯಲ್ಲಿ ಚರ್ಚೆ ಮಾಡ್ತೀವಿ. ವಾಟಾಳ್ ಬಂದ್ಗೆ ಪ್ರವೀಣ್ ಶೆಟ್ಟಿ ಟಕ್ಕರ್. ಮಾರ್ಚ್ 21ರಂದು ಪ್ರತ್ಯೇಕ ಪಾದಯಾತ್ರೆ. ಇತ್ತ ವಾಟಾಳ್ ಕರೆ ಕೊಟ್ಟಿರೋ ಬಂದ್ಗೆ ಕರವೇ ಪ್ರವೀಣ್ ಶೆಟ್ಟಿ ಬಣ ಟಕ್ಕರ್ ಕೊಟ್ಟಿದೆ. ಮಾರ್ಚ್ 21ರಂದು ನೀರಾವರಿ ಯೋಜನೆಗೆ ಆಗ್ರಹಿಸಿ ರಾಮನಗರದಿಂದ ವಿಧಾನಸೌಧದ ತನಕ ಪಾದಯಾತ್ರೆ ನಡೆಸುವುದಕ್ಕೆ ತೀರ್ಮಾನ ಮಾಡಿದ್ದಾರೆ. ವಾಟಾಳ್ ಅವರ ಬಗ್ಗೆ ವಿಶೇಷವಾದಂಥ ಅಭಿಮಾನ ಮತ್ತು ಗೌರವವನ್ನು ಹೊಂದ್ಕೊಂಡಿರುವಂಥ ಸಂಘಟನೆ ನಾವೆಲ್ಲರೂ ಸಹ. ಅವರ ಹೋರಾಟ ಇವತ್ತು ಕೆಲವು ಅವರು ಇಟ್ಟಿರುವಂಥ ಬೇಡಿಕೆ MES ಗುಂಡಗಳಿರ್ಬೋದು, ಅಥವಾ ಬೆಂಗಳೂರು ನಗರದಲ್ಲಿ ಉದ್ಯೋಗದ ಸಮಸ್ಯೆ ಇರ್ಬೋದು, ಬೇರೆಯವರ ದಬ್ಬಾಳಿಕೆ ಇರ್ಬೋದು, ಕನ್ನಡಿಗರ ಮೇಲೆ ಆಗ್ತಾ ಇರುವಂಥ ದಾಳಿ ಇರ್ಬೋದು, ಈ ರೀತಿ ಅನೇಕ ಸಮಸ್ಯೆಗಳನ್ನ ಇಟ್ಕೊಂಡು ಅವ್ರು ಬಂದನ್ನು ಕರೆ ಕೊಟ್ಟಿದ್ದಾರೆ. ನಾವು ಅದಕ್ಕೆ ಬಂದ್ಗೆ ಇವತ್ತು ಪಾದಯಾತ್ರೆಯಲ್ಲಿರೋದ್ರಿಂದ ನಾವು ಬಂದ್ಗೆ ಯಾವ ರೀತಿ ಬೆಂಬಲ ಕೊಡಬೇಕಾ ಬೇಡವಾ ಅನ್ನುವಂಥದ್ದು ನಾವು 21ನೇ ತಾರೀಕೆಲ್ಲ ಸೇರಿ ಅಲ್ಲಿ ತೀರ್ಮಾನವನ್ನು ಮಾಡ್ತೀವಿ. ಮೈಸೂರಲ್ಲಿ ಬಂದ್ಗೆ ಬೆಂಬಲಿಸುವಂತೆ ಸ್ವತಃ ವಾಟಾಳ್ ರಸ್ತೆಗಿಳಿದು ಮನವಿ ಮಾಡಿದ್ದಾರೆ. ಏನೇ ಆಗಲಿ ಕರ್ನಾಟಕ ಬಂದ್ಗೆ ಅಪಸ್ವರ ಕೇಳಿ ಬರುತ್ತಿದೆ. ಹಲವು ಸಂಘಟನೆಗಳು ನೈತಿಕ ಬೆಂಬಲವನ್ನಷ್ಟೇ ಸೂಚಿಸಿವೆ. ಇನ್ನು ಶನಿವಾರ ಎಷ್ಟರ ಮಟ್ಟಿಗೆ ಬಂದ್ ಯಶಸ್ವಿ ಆಗುತ್ತೆ ಅಂತ ಕಾದ್ ನೋಡ್ಬೇಕಷ್ಟೇ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಓಕೆ, ಶನಿವಾರದ ಬಂದ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಒಂದಂತೂ ಬಹಳ ಸ್ಪಷ್ಟ ನೋಡಿ, ರಿಪಬ್ಲಿಕ್ ಕನ್ನಡ ಒಂದು ಮಾತನ್ನು ಪದೇ ಪದೇ ಹೇಳುತ್ತೆ, ನೇಷನ್ ಫಸ್ಟ್. ಹೌದು, ದೇಶ ಮೊದಲು. ರಾಜ್ಯದ ವಿಚಾರ ಬಂದಾಗ, ಕನ್ನಡ ನಾಡು ನುಡಿ ವಿಚಾರ ಬಂದಾಗ ರಾಜ್ಯ ಮೊದಲು. ನಾವು ರಿಪಬ್ಲಿಕ್ ಕನ್ನಡ ಆರಂಭ ಮಾಡುವಂಥ ಆರಂಭದ ದಿನಗಳಲ್ಲಿ ಕೂಡ ಇಂಥ ಒಂದು ಕಾವೇರಿ ನದಿಗಾಗಿ ಹೋರಾಟ ಮಾಡಿದಾಗ ದೊಡ್ಡ ಮಟ್ಟದಲ್ಲಿ ಅದನ್ನು ಯಾವ ಥರ ತೋರಿಸಿದ್ವಿ ಅಂತಂದರೆ ಎಲ್ಲರೂ ನಮ್ಮ ಹಿಂದೆ ಬರಲೇಬೇಕಾಯಿತು. ಇಂಥ ಯಾವುದೇ ಸಂದರ್ಭ ಬಂದಾಗ ನಾವು ಅದನ್ನು ಬಿಟ್ಕೊಡುವಂಥ ಪ್ರಶ್ನೆಯೇ ಇಲ್ಲ. ಆದರೆ ಅದು ಕನ್ನಡಕ್ಕಾಗಿನ ಹೋರಾಟವಾಗಿರಲಿ, ಕನ್ನಡ ನೆಲ ಜಲ ಭಾಷೆ ಬಗೆಗಿನ ಹೋರಾಟವಾಗಿರಲಿ, ಆದರೆ ಅದು ಪ್ರತಿಷ್ಠೆಗಾಗಿನ ಹೋರಾಟ ಆಗೋದು ಬೇಡ. ಇಲ್ಲಿ ವಾಟಾಳ್ ನಾಗರಾಜ್ ಗ್ರೇಟಾ, ನಾರಾಯಣಗೌಡರು ಗ್ರೇಟಾ, ಉಳಿದವರು ಗ್ರೇಟಾ, ಈ ವಿಚಾರಗಳು ಯಾವತ್ತೂ ಬರಬಾರ್ದು. ವಾಟಾಳ್ ನಾಗರಾಜ್ ಯಾವತ್ತೂ ಗ್ರೇಟೆ ಹೋರಾಟದ ವಿಚಾರದಲ್ಲಿ, ಅದರಲ್ಲಿ ಎರಡು ಮಾತಿಲ್ಲ. ವಾಟಾಳ್ ನಾಗರಾಜ್ ಯಾವತ್ತೂ ಗ್ರೇಟೆ. ಆದರೆ ನಾರಾಯಣಗೌಡರು ಕೂಡ ಅದನ್ನು ಮತ್ತೊಂದು ಹಂತಕ್ಕೆ ತೆಗೆದುಕೊಂಡು ಹೋದವರಲ್ಲಿ ಪ್ರಮುಖರು. ಅದನ್ನು ಕೂಡ ನಾವು ನೆನಪಿಟ್ಕೋಬೇಕು. ಆಮೇಲೆ ಪ್ರವೀಣ್ ಶೆಟ್ಟಿ ಬಣಗ ಈ ಹಿಂದೆ MES ಅಲ್ಲಿಯ ಮೇಯರ್ ಅವರಿಗೆ ಮಸಿ ಬಳೆದ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಅಗ್ರೆಷನ್ ಮತ್ತೊಂದು ಅಂತೇಳಿ. ನಮ್ಮ ಉದ್ದೇಶ ಏನಪ್ಪ ಅಂತಂದರೆ, ನಮ್ಮ ಆಸೆ ಏನಪ್ಪ ಅಂತಂದರೆ, ವಾಟಾಳ್ ನಾಗರಾಜ್ ನಿಮ್ಮ ನೇತೃತ್ವದಲ್ಲಿ ನಡೆಯಲಿಲ್ಲ ಅಂತಲ್ಲ, ಆದರೆ ಎಲ್ಲರನ್ನು ಒಗ್ಗೂಡಿಸಿಕೊಂಡು ಹೋಗುವಂಥ ಮಹತ್ತರ ಜವಾಬ್ದಾರಿ ನಿಮ್ಮ ಮೇಲಿರುತ್ತೆ. ನೀವೊಂದು ಮಾತು ಹೇಳಿದರೆ ಅಥವಾ ಅಲ್ಲಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದು ಕಷ್ಟವೇನಲ್ಲ. ಆಮೇಲೆ ನಿಮಗೂ ಒಂದು ಗೊತ್ತಿರಬೇಕು, ನಿಮ್ಮ ನಂತರದ ದಿನಮಾನಗಳಲ್ಲಿ ಕೂಡ ಈ ಹೋರಾಟ ಇದೇ ಥರ ಮುಂದುವರಿಬೇಕು ಅಂತಂದರೆ ನಿಮ್ಮದೇ ದಾಟಿಯಲ್ಲಿ ಒಂದು ಸಮಗ್ರವಾಗಿ ಮುನ್ನಡೆಸಿಕೊಂಡು ಹೋಗುವಂಥ ಶಕ್ತಿ ಇರುವಂಥವರೇ ಇರಬೇಕು ಅಂತ. ಅದು ಯಾರೇ ಆಗಿರಲಿ, ಆ ಪ್ರಶ್ನೆ ಬೇರೆ. ನಾನು ಈಗಲೂ ಹೇಳ್ತಾ ಇದ್ದೀನಿ, ದಯವಿಟ್ಟು ಕನ್ನಡದ ವಿಚಾರದಲ್ಲಿ ನಿಮ್ಮಲ್ಲಿ ಸ್ಪ್ಲಿಟ್ ಆಗೋದು ಬೇಡ. ಅವರು ಅವತ್ತೇನಾಯ್ತು ಅಂತ ಹೇಳ್ಬಿಡ್ತೀನಿ. ನಾರಾಯಣಗೌಡರು ಮತ್ತು ಪ್ರವೀಣ್ ಶೆಟ್ಟರಿಗೂ ಕೂಡ ಸ್ವಲ್ಪ ಆಗೋದಿಲ್ಲ. ಆದರೆ
ಕನ್ನಡದ ವಿಚಾರ ಬಂದಾಗ ಅವರು ಒಟ್ಟಾಗಿ ಹೋಗ್ತಾರೆ. ಹೋಗ್ತಾರೆ. ಈಗ ಬೆಳಗಾವಿ ಹೋರಾಟದ ಸಂದರ್ಭದಲ್ಲಿ ಅಲ್ಲಿ ಹೋಗ್ಬೇಕಾದ್ರೆ ಎಲ್ಲರೂ ಹೋದ್ರು. ವಾಟಾಳ್ ನಾಗರಾಜ್ ಕೂಡ ಸಪೋರ್ಟ್ ಮಾಡಿದ್ರು. ಎಲ್ಲಿ ಅಂತಂದ್ರೆ ಮರುದಿವಸ ಇಲ್ಲಿ ಮೈಸೂರು ಬ್ಯಾಂಕ್ ಸರ್ಕಲ್ ವೃತ್ತದಲ್ಲಿ ಒಂದು ಪ್ರತಿಭಟನೆ ಮಾಡಿದ್ರು. ವಾಟಾಳ್ ನಾಗರಾಜ್ಗೆ ಅವತ್ತು ಹೇಳ್ಬೋದಾಗಿತ್ತು, ಇಲ್ಲ ಅವರೆಲ್ಲ ಮಾಡ್ತಾ ಇದ್ದಾರೆ, ನನ್ನ ಕಂಪ್ಲೀಟ್ ಸಪೋರ್ಟ್ ಇದೆ, ಬಟ್ ನಾನು ಅಲ್ಲಿಗೆ ಬರೋಕ್ಕಾಗೋದಿಲ್ಲ, ನಾನು ಸಾಂಕೇತಿಕವಾಗಿ ಇಲ್ಲಿ ಮಾಡ್ತೀನಿ, ನಾಡಿದ್ದು ನಾವೊಂದು ಮಾಡೋಣ ಜೊತೆ ಆಗಿ ಅಂತೇಳಿ. ಸೊ ಹಾಗಾಗಿ ನೀವು ಬಂದ್ ಅಂತ ಹೇಳಿರುವಂಥದ್ದು ಅದು ಕನ್ನಡಕ್ಕಾಗಿರ್ಲಿ. ಆದರೆ ಇದು ಇಲ್ಲ ನೀನು ಪವರ್ಫುಲ್ ನಾನು ಪವರ್ಫುಲ್ ಅಲ್ಲ, ಪವರ್ಫುಲ್ ಕನ್ನಡ ಮಾತ್ರ. ಕರೆಕ್ಟ್, ನೆನಪಿಡಿ. ಕನ್ನಡದ ವಿಚಾರದಲ್ಲಿ ಯಾರು ಪವರ್ಫುಲ್, ವಾಟಾಳ ಅಥವಾ ಯಾರು ಪ್ರವೀಣ್ ಶೆಟ್ಟರು ಅಥವಾ ನಾರಾಯಣ ಗೌಡರು ಅಂತಂದ್ರೆ ನೀವು ಮೂವರು ಅಲ್ಲ, ಕನ್ನಡ. ಹಾಗಾಗಿ ಈಗಲೂ ಕೂಡ ಅದನ್ನ ಏನೇ ಮಾಡಿ ಜೊತೆಯಾಗಿ ಮಾಡಿ, ಇಷ್ಟೇ ನಾವು ಕೇಳ್ಕೊಳ್ತಾ ಇರುವಂಥದ್ದು. ಈಗ ಸೌಜನ್ಯ ಪ್ರಕರಣದ ಬಂದಾಗ ಅಲ್ಲಿ ಪರ ವಿರೋಧ ಅಂತಲ್ಲ, ಸೌಜನ್ಯಗೆ ನ್ಯಾಯ ಸಿಗಲಿ, ಯಾರು ಬೇಕಿದ್ರು ಮಾಡಿ ಅಂತ ಹೋರಾಟ ಮಾಡಬಾರ್ದು ಅಂತಲ್ಲ, ಮಾಡಿ. ನಾವು ಹೇಳ್ತಾ ಇದ್ವಲ್ವಾ, ಒಂದು ವೇಳೆ ಅದು ತಪ್ಪಿತಸ್ಥರು ದೊಡ್ಡ ಮನೆಯವರು ಮತ್ತದು ಅವ್ರಿಗೂ ಶಿಕ್ಷೆ ಆಗಲಿ. ಆದರೆ ಮೃತ ಆರೋಪಗಳು ಸಲ್ಲ. ಈಗ ಯಾರೋ ನಮ್ಗೆ ಹೇಳ್ತಾ ಇದ್ರು, ನಾವು ಡಾಕ್ಯುಮೆಂಟ್ ತಗೊಂಡ್ಬಂದು ರಿಪಬ್ಲಿಕ್ ಕನ್ನಡಕ್ಕೆ ಬರ್ತೀವಿ, ನಾವಲ್ಲ ಜಡ್ಜು, ಕೋರ್ಟಿಗೆ ಹೋಗ್ಬೇಕು. ನೀವು ಅದನ್ನ ಯಾವುದೆಲ್ಲ ಡಾಕ್ಯುಮೆಂಟ್ಗಳನ್ನು ತಗೊಂಡ್ಬಂದ್ಬಿಟ್ಟು ಯಾರ ಮೂಲಕ ಆಗಬೇಕು, ಆ ಸೌಜನ್ಯ ಫ್ಯಾಮಿಲಿ ಮೂಲಕ ಆಗ್ಬಿಟ್ಟು ಕೋರ್ಟ್ಗೆ ನೀವು ಕೊಟ್ರಿ ಅಂದ್ರೂ ಕೂಡ ನಾವು ಅದನ್ನು ಪ್ರಚಾರ ಮಾಡ್ತೀವಿ. ಕೊಟ್ರಪ್ಪ, ಈಗ ಸೌಜನ್ಯಾಗಿ ನ್ಯಾಯ ದೊರಕತ್ತೆ ಅಂತೇಳಿ. ಇಷ್ಟೇ ಸರ್, ಅದರಲ್ಲಿ ಬೇರೆ ಯಾವುದೇ ಎರಡು ಮಾತಿಲ್ಲ. ಇಲ್ಲೂ ಕೂಡ ಅದನ್ನು ಹೇಳ್ತಾ ಇರೋದು. ಅವರು ಇವರು ಅಂತಲ್ಲ, ನಾವು ವಾಟಾಳ್ ನಾಗರಾಜ್ ಅವರು, ನಾರಾಯಣಗೌಡ ಅವರು, ಪ್ರವೀಣ್ ಶೆಟ್ಟರ್ ಅವರು, ಇನ್ನು ಇನ್ನು ಅನೇಕರಿದ್ದಾರೆ. ಸಾರಿ, ನನಗೆ ಕೆಲವು ಹೆಸರುಗಳು ಬರ್ತಿಲ್ಲ. ಶಿವಾನಂದ ಇವರು ಎಲ್ಲ ಇದ್ದಾರೆ. ಸೊ ಅವರು ಇವರಲ್ಲ, ಇದು ಹೋರಾಟ ನಾವು. ಮಾಹಿತಿಗೆ ಮುಂದಿನ ಸುದ್ದಿಯತ್ತ ಗಮನ ಕೊಡೋಣ. ಬಂದ್ ಅಖಂಡ ಕರ್ನಾಟಕ ಬಂದ್. ವಾಟಾಳ್ ನಾಗರಾಜ್ ಒಬ್ರು ಹೇಳಿದ ಮಾತ್ರಕ್ಕೆ ಬಂದ್ ಆಗ್ಬಿಡುತ್ತಾ ಕರ್ನಾಟಕ? ಬಂದ್ಗೆ ಎಲ್ಲಾ ಸಂಘಟನೆಯವರ ನಡುವೆ ಒಮ್ಮತ ಮೂಡಿದೆಯಾ? ಶನಿವಾರ ನಿಜವಾಗ್ಲೂ ಬಂದ್ ಆಗುತ್ತಾ? ಬಂದಿದ್ರೆ ಏನಿರುತ್ತೆ ಏನಿರಲ್ಲ, ಆ ಕುರಿತ ಒಂದು ರಿಪೋರ್ಟ್ ಎಲ್ಲಿದೆ ನೋಡಿ. ಬಂದ್ ಶನಿವಾರ ಕರ್ನಾಟಕ ಬಂದ್. ಬಂದ್ಗೆ ಸಂಘಟನೆಗಳ ನೈತಿಕ ಬೆಂಬಲ ಅಷ್ಟೇನಾ? ಬೆಳಗಾವಿಯಲ್ಲಿ ಕನ್ನಡಿಗ ಕಂಡಕ್ಟರ್ ಮೇಲಿನ ಎಂಇಎಸ್ ಪುಂಡರ ದೌರ್ಜನ್ಯ ಖಂಡಿಸಿ ಕನ್ನಡದ ಕಟ್ಟಾಳು ವಾಟಾಳ್ ನಾಗರಾಜ್ ಕರ್ನಾಟಕ ಬಂದ್ಗೆ ಕರೆ ನೀಡಿದ್ರು. ಏನೇ ಆದ್ರೂ ಮಾರ್ಚ್ 22ಕ್ಕೆ ಬಂದ್ ಮಾಡಿಯೇ ಸಿದ್ಧ, ಯಾವುದೇ ಬದಲಾವಣೆ ಇಲ್ಲ ಅಂತ ಕಟ್ಟಿ ಮುರಿದಂಗೆ ಹೇಳಿದ್ರು. ಇದೀಗ ಆ ಬಂದ್ಗೆ 2 ದಿನ ಮಾತ್ರ ಬಾಕಿ ಇದೆ. ಆದ್ರೆ ಈ ಬಂದ್ಗೆ 10 ಹಲವು ಸಂಘಟನೆಗಳು ನೈತಿಕ ಬೆಂಬಲ ಕೊಟ್ಟಿದ್ರೆ, ಕೆಲ ಸಂಘಟನೆಗಳ ಬಂದ್ಗೆ ಅಪಸ್ವರ ಎತ್ತಿದೆ. ಬಂದ್ಗೆ ಹೋಟೆಲ್ ಸಂಘಟನೆ ನೈತಿಕ ಬೆಂಬಲ. ಬಂದ್ ದಿನ ಬದಲಿಸುವಂತೆ ಕ್ಯಾಂಪ್ಸ್ ಮನವಿ. ಮಾರ್ಚ್ 22ರ ಕರ್ನಾಟಕ ಬಂದ್ಗೆ ಹೋಟೆಲ್ ಅಸೋಸಿಯೇಷನ್ ಕೇವಲ ನೈತಿಕ ಬೆಂಬಲ ನೀಡಿದೆ. ಇನ್ನು ಖಾಸಗಿ ಸಾರಿಗೆ ಒಕ್ಕೂಟದ ನಿರ್ಧಾರ ನಾಳೆ ತಿಳಿಯಲಿದೆ. ಈ ಮಧ್ಯೆ ಖಾಸಗಿ ಶಾಲೆಗಳ ಒಕ್ಕೂಟ ಬಂದ್ ದಿನ ಬದಲಿಸುವಂತೆ ಮನವಿ ಮಾಡಿದೆ. ಹೋಟೆಲ್ ಉದ್ಯಮ ಅಗತ್ಯ ಸೇವೆ ಅಡಿಯಲ್ಲಿ ಬರುವುದರಿಂದ ಹಾಗೂ ಜನಸಾಮಾನ್ಯರಿಗೆ ಆಗಿಂದಾಗೆ ಆಹಾರ ಪೂರೈಸಬೇಕಾಗುವುದರಿಂದ 22ರ ಬಂದಿನಲ್ಲಿ ನಾವು ನೈತಿಕ ಬೆಂಬಲ ಕೊಡಲಿದ್ದೇವೆ. ಪರೀಕ್ಷೆ ಆದ ನಂತರ ಅಥವಾ ಅದಕ್ಕಿಂತ ಮುಂಚೆ ಈ ಒಂದು ಬಂದ್ಗಳು ಮಾಡಿದ್ರೆ ಒಳ್ಳೆಯದು ಅನ್ನತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಇನ್ನೂ ಒಂದು ನಾವು ಸಭೆಯನ್ನು ಸೇರ್ತಾ ಇದ್ದೀವಿ ನಾಳೆ. ಈ ಸಭೆಯನ್ನು ಸೇರಿ ನಾಳೆ ಉಳಿದಂಥ ಎಲ್ಲ ಅಧ್ಯಕ್ಷರುಗಳ ಜೊತೆ ಮಾತಾಡಿ ಸಂಪೂರ್ಣವಾದಂಥ ಬೆಂಬಲ ಯಾವ ರೀತಿಯಲ್ಲಿ ನಾವು ಕೊಡ್ಬೋದು, ಈ ಶಾಲೆಗೆ ಸಂಬಂಧ ಬಿಟ್ಟಂತೆ ಸೀಮಿತವಾಗಿ ನಾವು ಬಿಟ್ಟು ಬೇರೆ ಏನಾದರೂ ಕೊಡಬೇಕಾ ಅನ್ನೋದನ್ನು ನಾಳೆ ಸಭೆಯಲ್ಲಿ ಚರ್ಚೆ ಮಾಡ್ತೀವಿ. ವಾಟಾಳ್ ಬಂದ್ಗೆ ಪ್ರವೀಣ್ ಶೆಟ್ಟಿ ಟಕ್ಕರ್. ಮಾರ್ಚ್ 21ರಂದು ಪ್ರತ್ಯೇಕ ಪಾದಯಾತ್ರೆ. ಇತ್ತ ವಾಟಾಳ್ ಕರೆ ಕೊಟ್ಟಿರೋ ಬಂದ್ಗೆ ಕರವೇ ಪ್ರವೀಣ್ ಶೆಟ್ಟಿ ಬಣ ಟಕ್ಕರ್ ಕೊಟ್ಟಿದೆ. ಮಾರ್ಚ್ 21ರಂದು ನೀರಾವರಿ ಯೋಜನೆಗೆ ಆಗ್ರಹಿಸಿ ರಾಮನಗರದಿಂದ ವಿಧಾನಸೌಧದ ತನಕ ಪಾದಯಾತ್ರೆ ನಡೆಸುವುದಕ್ಕೆ ತೀರ್ಮಾನ ಮಾಡಿದ್ದಾರೆ. ವಾಟಾಳ್ ಅವರ ಬಗ್ಗೆ ವಿಶೇಷವಾದಂಥ ಅಭಿಮಾನ ಮತ್ತು ಗೌರವವನ್ನು ಹೊಂದ್ಕೊಂಡಿರುವಂಥ ಸಂಘಟನೆ ನಾವೆಲ್ಲರೂ ಸಹ. ಅವರ ಹೋರಾಟ ಇವತ್ತು ಕೆಲವು ಅವರು ಇಟ್ಟಿರುವಂಥ ಬೇಡಿಕೆ MES ಗುಂಡಗಳಿರ್ಬೋದು, ಅಥವಾ ಬೆಂಗಳೂರು ನಗರದಲ್ಲಿ ಉದ್ಯೋಗದ ಸಮಸ್ಯೆ ಇರ್ಬೋದು, ಬೇರೆಯವರ ದಬ್ಬಾಳಿಕೆ ಇರ್ಬೋದು, ಕನ್ನಡಿಗರ ಮೇಲೆ ಆಗ್ತಾ ಇರುವಂಥ ದಾಳಿ ಇರ್ಬೋದು, ಈ ರೀತಿ ಅನೇಕ ಸಮಸ್ಯೆಗಳನ್ನ ಇಟ್ಕೊಂಡು ಅವ್ರು ಬಂದನ್ನು ಕರೆ ಕೊಟ್ಟಿದ್ದಾರೆ. ನಾವು ಅದಕ್ಕೆ ಬಂದ್ಗೆ ಇವತ್ತು ಪಾದಯಾತ್ರೆಯಲ್ಲಿರೋದ್ರಿಂದ ನಾವು ಬಂದ್ಗೆ ಯಾವ ರೀತಿ ಬೆಂಬಲ ಕೊಡಬೇಕಾ ಬೇಡವಾ ಅನ್ನುವಂಥದ್ದು ನಾವು 21ನೇ ತಾರೀಕೆಲ್ಲ ಸೇರಿ ಅಲ್ಲಿ ತೀರ್ಮಾನವನ್ನು ಮಾಡ್ತೀವಿ. ಮೈಸೂರಲ್ಲಿ ಬಂದ್ಗೆ ಬೆಂಬಲಿಸುವಂತೆ ಸ್ವತಃ ವಾಟಾಳ್ ರಸ್ತೆಗಿಳಿದು ಮನವಿ ಮಾಡಿದ್ದಾರೆ. ಏನೇ ಆಗಲಿ ಕರ್ನಾಟಕ ಬಂದ್ಗೆ ಅಪಸ್ವರ ಕೇಳಿ ಬರುತ್ತಿದೆ. ಹಲವು ಸಂಘಟನೆಗಳು ನೈತಿಕ ಬೆಂಬಲವನ್ನಷ್ಟೇ ಸೂಚಿಸಿವೆ. ಇನ್ನು ಶನಿವಾರ ಎಷ್ಟರ ಮಟ್ಟಿಗೆ ಬಂದ್ ಯಶಸ್ವಿ ಆಗುತ್ತೆ ಅಂತ ಕಾದು ನೋಡ್ಬೇಕಷ್ಟೇ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.
ಓಕೆ, ಶನಿವಾರದ ಬಂದ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಒಂದಂತೂ ಭಾಳ ಸ್ಪಷ್ಟ ನೋಡಿ, ರಿಪಬ್ಲಿಕ್ ಕನ್ನಡ ಒಂದು ಮಾತನ್ನು ಪದೇ ಪದೇ ಹೇಳುತ್ತೆ, ನೇಷನ್ ಫಸ್ಟ್, ಹೌದು, ದೇಶ ಮೊದಲು. ರಾಜ್ಯದ ವಿಚಾರ ಬಂದಾಗ, ಕನ್ನಡ ನಾಡು ನುಡಿ ವಿಚಾರ ಬಂದಾಗ ರಾಜ್ಯ ಮೊದಲು. ನಾವು ರಿಪಬ್ಲಿಕ್ ಕನ್ನಡ ಆರಂಭ ಮಾಡುವಂಥ ಆರಂಭದ ದಿನಗಳಲ್ಲಿ ಕೂಡ ಇಂಥ ಒಂದು ಕಾವೇರಿ ನದಿಗಾಗಿ ಹೋರಾಟ ಮಾಡಿದಾಗ ದೊಡ್ಡ ಮಟ್ಟದಲ್ಲಿ ಅದನ್ನು ಯಾವ ಥರ ತೋರಿಸಿದ್ವಿ ಅಂತಂದರೆ ಎಲ್ಲರೂ ನಮ್ಮ ಹಿಂದೆ ಬರಲೇಬೇಕಾಯಿತು. ಇಂಥ ಯಾವುದೇ ಸಂದರ್ಭ ಬಂದಾಗ ನಾವು ಅದನ್ನು ಬಿಟ್ಕೊಡುವಂಥ ಪ್ರಶ್ನೆನೇ ಇಲ್ಲ. ಆದರೆ ಅದು ಕನ್ನಡಕ್ಕಾಗಿನ ಹೋರಾಟವಾಗಿರಲಿ, ಕನ್ನಡ ನೆಲ ಜಲ ಭಾಷೆ ಬಗೆಗಿನ ಹೋರಾಟವಾಗಿರಲಿ, ಆದರೆ ಅದು ಪ್ರತಿಷ್ಠೆಗಾಗಿನ ಹೋರಾಟ ಆಗೋದು ಬೇಡ. ಇಲ್ಲಿ ವಾಟಾಳ್ ನಾಗರಾಜ್ ಗ್ರೇಟ, ನಾರಾಯಣಗೌಡರು ಗ್ರೇಟ, ಉಳಿದವರು ಗ್ರೇಟ, ಈ ವಿಚಾರಗಳು ಯಾವತ್ತೂ ಬರಬಾರ್ದು. ವಾಟಾಳ್ ನಾಗರಾಜ್ ಯಾವತ್ತೂ ಗ್ರೇಟೆ ಹೋರಾಟದ ವಿಚಾರದಲ್ಲಿ, ಅದರಲ್ಲಿ ಎರಡು ಮಾತಿಲ್ಲ. ವಾಟಾಳ್ ನಾಗರಾಜ್ ಯಾವತ್ತೂ ಗ್ರೇಟೆ. ಆದರೆ ನಾರಾಯಣಗೌಡರು ಕೂಡ ಅದನ್ನು ಮತ್ತೊಂದು ಹಂತಕ್ಕೆ ತೆಗೆದುಕೊಂಡು ಹೋದವರಲ್ಲಿ ಪ್ರಮುಖರು, ಅದನ್ನು ಕೂಡ ನಾವು ನೆನಪಿಟ್ಕೋಬೇಕು. ಆಮೇಲೆ ಪ್ರವೀಣ್ ಶೆಟ್ಟಿ ಬಣಗ ಈ ಹಿಂದೆ MESLಯಲ್ಲಿಯ ಮೇಯರ್ ಅವರಿಗೆ ಮಸಿ ಬಳೆದ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಅಗ್ರೆಷನ್ ಮತ್ತೊಂದು ಅಂತೇಳಿ. ನಮ್ಮ ಉದ್ದೇಶ ಏನಪ್ಪ ಅಂತಂದರೆ, ನಮ್ಮ ಆಸೆ ಏನಪ್ಪ ಅಂತಂದರೆ, ವಾಟಾಳ್ ನಾಗರಾಜ್ ನಿಮ್ಮ ನೇತೃತ್ವದಲ್ಲಿ ನಡೆಯಲಿಲ್ಲ ಅಂತಲ್ಲ, ಆದರೆ ಎಲ್ಲರನ್ನು ಒಗ್ಗೂಡಿಸಿಕೊಂಡು ಹೋಗುವಂಥ ಮಹತ್ತರ ಜವಾಬ್ದಾರಿ ನಿಮ್ಮ ಮೇಲಿರುತ್ತೆ. ನೀವೊಂದು ಮಾತು ಹೇಳಿದರೆ ಅಥವಾ ಅಲ್ಲಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದು ಕಷ್ಟವೇನಲ್ಲ. ಆಮೇಲೆ ನಿಮಗೂ ಒಂದು ಗೊತ್ತಿರಬೇಕು, ನಿಮ್ಮ ನಂತರದ ದಿನಮಾನಗಳಲ್ಲಿ ಕೂಡ ಈ ಹೋರಾಟ ಇದೇ ಥರ ಮುಂದುವರಿಬೇಕು ಅಂತಂದರೆ ನಿಮ್ಮದೇ ದಾಟಿಯಲ್ಲಿ ಒಂದು ಸಮಗ್ರವಾಗಿ ಮುನ್ನಡೆಸ್ಕೊಂಡು ಹೋಗುವಂಥ ಶಕ್ತಿ ಇರುವಂಥವರೇ ಇರಬೇಕು ಅಂತ. ಅದು ಯಾರೇ ಆಗಿರಲಿ, ಆ ಪ್ರಶ್ನೆ ಬೇರೆ. ನಾನು ಈಗಲೂ ಹೇಳ್ತಾ ಇದ್ದೀನಿ, ದಯವಿಟ್ಟು ಕನ್ನಡದ ವಿಚಾರದಲ್ಲಿ ನಿಮ್ಮಲ್ಲಿ ಸ್ಪ್ಲಿಟ್ ಆಗೋದು ಬೇಡ. ಅವರು ಅವತ್ತೇನಾಯ್ತು ಅಂತ ಹೇಳ್ಬಿಡ್ತೀನಿ. ನಾರಾಯಣಗೌಡರು ಮತ್ತು ಪ್ರವೀಣ್ ಶೆಟ್ಟರು ಕೂಡ ಸ್ವಲ್ಪ ಆಗೋದಿಲ್ಲ, ಆದರೆ ಕನ್ನಡದ ವಿಚಾರ ಬಂದಾಗ ಅವರು ಒಟ್ಟಾಗಿ ಹೋಗ್ತಾರೆ. ಈಗ ಬೆಳಗಾವಿ ಹೋರಾಟದ ಸಂದರ್ಭದಲ್ಲಿ ಅಲ್ಲಿ ಹೋಗ್ಬೇಕಾದ್ರೆ ಎಲ್ಲರೂ ಹೋದ್ರು. ವಾಟಾಳ್ ನಾಗರಾಜ್ ಕೂಡ ಸಪೋರ್ಟ್ ಮಾಡಿದ್ರು. ಎಲ್ಲಿ ಅಂತಂದ್ರೆ ಮರುದಿವಸ ಇಲ್ಲಿ ಮೈಸೂರು ಬ್ಯಾಂಕ್ ಸರ್ಕಲ್ ವೃತ್ತದಲ್ಲಿ ಒಂದು ಪ್ರತಿಭಟನೆ ಮಾಡಿದ್ರು. ವಾಟಾಳ್ ನಾಗರಾಜ್ಗೆ ಅವತ್ತು ಹೇಳ್ಬೋದಾಗಿತ್ತು, ಇಲ್ಲ ಅವರೆಲ್ಲ ಮಾಡ್ತಾ ಇದ್ದಾರೆ, ನನ್ನ ಕಂಪ್ಲೀಟ್ ಸಪೋರ್ಟ್ ಇದೆ, ಬಟ್ ನಾನು ಅಲ್ಲಿಗೆ ಬರೋಕ್ಕಾಗೋದಿಲ್ಲ, ನಾನು ಸಾಂಕೇತಿಕವಾಗಿ ಇಲ್ಲಿ ಮಾಡ್ತೀನಿ, ನಾಡಿದ್ದು ನಾವೊಂದು ಮಾಡೋಣ ಜೊತೆ ಆಗಿ ಅಂತೇಳಿ. ಸೊ ಹಾಗಾಗಿ ನೀವು ಬಂದ್ ಅಂತ ಹೇಳಿರುವಂಥದ್ದು ಅದು ಕನ್ನಡಕ್ಕಾಗಿರಲಿ. ಆದರೆ ಇದು ಇಲ್ಲ ನೀನು ಪವರ್ಫುಲ್ ನಾನು ಪವರ್ಫುಲ್ ಅಲ್ಲ, ಪವರ್ಫುಲ್ ಕನ್ನಡ ಮಾತ್ರ. ನೆನಪಿಡಿ, ಕನ್ನಡದ ವಿಚಾರದಲ್ಲಿ ಯಾರು ಪವರ್ಫುಲ್ಲು, ವಾಟಾಳ ಅಥವಾ ಯಾರು ಪ್ರವೀಣ್ ಶೆಟ್ಟರು ಅಥವಾ ನಾರಾಯಣಗೌಡರು ಅಂತಂದ್ರೆ ನೀವು ಮೂವರು ಅಲ್ಲ, ಕನ್ನಡ. ಹಾಗಾಗಿ ಈಗಲೂ ಕೂಡ ಅದನ್ನು ಏನೇ ಮಾಡಿ ಜೊತೆಯಾಗಿ ಮಾಡಿ, ಇಷ್ಟೇ ನಾವು ಕೇಳ್ಕೊಳ್ತಾ ಇರುವಂಥದ್ದು. ಈಗ ಸೌಜನ್ಯ ಪ್ರಕರಣದ ಬಂದಾಗ ಅಲ್ಲಿ ಪರ ವಿರೋಧ ಅಂತಲ್ಲ, ಸೌಜನ್ಯಗೆ ನ್ಯಾಯ ಸಿಗಲಿ, ಯಾರು ಬೇಕಿದ್ರು ಮಾಡಿ ಇಂಥ ಹೋರಾಟ ಮಾಡಬಾರ್ದು ಅಂತಲ್ಲ, ಮಾಡಿ. ನಾವು ಹೇಳ್ತಾ ಇದ್ವಲ್ವಾ, ಒಂದು ವೇಳೆ ಅದು ತಪ್ಪಿತಸ್ಥರು ದೊಡ್ಡ ಮನೆಯವರು ಮತ್ತದು ಅವ್ರಿಗೂ ಶಿಕ್ಷೆ ಆಗಲಿ, ಆದರೆ ಮೃತ ಆರೋಪಗಳು ಸಲ್ಲ. ಈಗ ಯಾರೋ ನಮ್ಗೆ ಹೇಳ್ತಾ ಇದ್ರು, ನಾವು ಡಾಕ್ಯುಮೆಂಟ್ ತಗೊಂಡ್ಬಂದು ರಿಪಬ್ಲಿಕ್ ಕನ್ನಡಕ್ಕೆ ಬರ್ತೀವಿ, ನಾವಲ್ಲ ಜಡ್ಜು, ಕೋರ್ಟಿಗೆ ಹೋಗ್ಬೇಕು. ನೀವು ಅದನ್ನು ಯಾವುದೆಲ್ಲ ಡಾಕ್ಯುಮೆಂಟ್ಗಳನ್ನು ತಗೊಂಡ್ಬಂದ್ಬಿಟ್ಟು ಯಾವ್ರ ಮೂಲಕ ಆಗಬೇಕು, ಆ ಸೌಜನ್ಯ ಫ್ಯಾಮಿಲಿ ಮೂಲಕ ಆಗಿಬಿಟ್ಟು ಕೋರ್ಟ್ಗೆ ನೀವು ಕೊಟ್ರಿ ಅಂದರೂ ಕೂಡ ನಾವು ಅದನ್ನು ಪ್ರಚಾರ ಮಾಡ್ತೀವಿ. ಕೊಟ್ರಪ್ಪ, ಈಗ ಸೌಜನ್ಯಾಗಿ ನ್ಯಾಯ ದೊರಕತ್ತೆ ಅಂತೇಳಿ. ಇಷ್ಟೇ ಸರ್, ಅದರಲ್ಲಿ ಬೇರೆ ಯಾವುದೇ ಎರಡು ಮಾತಿಲ್ಲ. ಇಲ್ಲೂ ಕೂಡ ಅದನ್ನು ಹೇಳ್ತಾ ಇರೋದು. ಅವರು ಇವರು ಅಂತಲ್ಲ, ನಾವು ವಾಟಾಳ್ ನಾಗರಾಜ್ ಅವರು, ನಾರಾಯಣಗೌಡ ಅವರು, ಪ್ರವೀಣ್ ಶೆಟ್ಟರ್ ಅವರು, ಇನ್ನು ಏನು ವಾಟಾಳ್ ನಾಗರಾಜ್